ವಿಜಿಲೆನ್ಸ್ ಕಮಿಟಿ. ದೇಗುಲದ ಗೋಪುರಕ್ಕೆ 9 ಪದರಗಳಲ್ಲಿ ಚಿನ್ನದ ಲೇಪನ ಮಾಡಲಾಗಿತ್ತು. ಆದರೆ ಕೇವಲ 2 ಪದರಗಳನ್ನಷ್ಟೇ ಬಳಸಿ ನವೀಕರಣ ಮಾಡಲಾಗಿದೆ. ಇದೇ ರೀತಿ ಮಾಡಿ ಅರ್ಧಕ್ಕೂ ಹೆಚ್ಚು ಪ್ರಮಾಣದ ಚಿನ್ನ ಕಳವು ಮಾಡಿರುವ ಆರೋಪ ಈಗ ಕೇಳಿಬಂದಿದೆ. ಈ ಅಕ್ರಮ ಗೊತ್ತಾಗದಂತೆ ಅಂದಿನ ಟಿಟಿಡಿ ಅಧ್ಯಕ್ಷ ಸುಬ್ಬಾರೆಡ್ಡಿ ಎಚ್ಚರಿಕೆಯನ್ನು ವಹಿಸಿದ್ರು. ಅಂದಿನ ಎಕ್ಸಿಕ್ಯೂಟಿವ್ ಆಫೀಸರ್ ಧರ್ಮಾರೆಡ್ಡಿ ಸಹಕರಿಸಿದ ಆರೋಪ ಕೇಳಿಬಂದಿದೆ. ಇದರಲ್ಲಿ ಭಾರೀ ಅಕ್ರಮದ ಬಗ್ಗೆ ಟಿಟಿಡಿ ಆಡಳಿತ ಮಂಡಳಿಗೆ ಶಂಕೆ ವ್ಯಕ್ತವಾಗಿದೆ. ಪ್ರಕರಣದ ತನಿಖೆ ನಡೆಸುವಂತೆ ಸರ್ಕಾರಕ್ಕೆ ಟಿಟಿಡಿ ಆಗ್ರಹವನ್ನ ಮಾಡಿದೆ. ಆ ಗೋಪುರದ ಚಿನ್ನದ ಲೇಪನ ಇತ್ತಲ್ಲ, ಆ ಚಿನ್ನದ ಲೇಪನದಲ್ಲಿ 100 ಕೆಜಿ ಚಿನ್ನವನ್ನ ಬಳಸಿ ಮಾಡಬೇಕಾದ ಲೇಪನವನ್ನ 50 ಕೆಜಿ ಚಿನ್ನವನ್ನ ಬಳಸಿ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪದ ವಿಚಾರ ಇದು. ಇದರಲ್ಲಿ ಟಿಟಿಡಿ ದೇವಸ್ಥಾನದ ಕೆಲವು ಕಮಿಟಿಯ ಸದಸ್ಯರುಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಗಂಭೀರ ಆರೋಪ. ಸದ್ಯಕ್ಕೆ ತನಿಖೆ ನಡೀತಾ ಇದೆ. ಸರ್ಕಾರಕ್ಕೆ ಈ ಕುರಿತಾಗಿ ತನಿಖೆಯನ್ನ ಮಾಡುವಂತೆ ಈಗ ಟಿಟಿಡಿ ಮನವಿಯನ್ನ ಮಾಡಿಕೊಂಡಿದೆ. ಇದೇ ವಿಮಾನ ಗೋಪುರ, ಈ ವಿಮಾನ ಗೋಪುರದ ಲೇಪನಕ್ಕೆ ಸುಮಾರು 100 ಕೆಜಿ ಚಿನ್ನವನ್ನ ಬಳಸುವ ಬಗ್ಗೆ ಅಲ್ಲಿ ಏನು ವಿಚಾರ ಇತ್ತು. ಆದರೆ ಬಳಸಿದ್ದು ಕೇವಲ 50 ಕೆಜಿ ಅನ್ನೋದು. 2 ಪದರಗಳಲ್ಲಿ ಮಾತ್ರ ಬಳಸಿದ್ದಾರೆ ಅನ್ನುವಂಥ ಮಾಹಿತಿ. ಕೆಲವು ದೇವಸ್ಥಾನದ ಮೂರ್ತಿಗಳನ್ನ ಇಲ್ಲಿ ಧ್ವಂಸ ಮಾಡಿದ್ದಾರೆ ಅನ್ನುವಂಥ ವಿಚಾರ. ಇದೆಲ್ಲವೂ ಕೂಡ ಈಗ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಆಗಿರುವಂತ ಹಗರಣಗಳ ಬಗ್ಗೆ ಆಗ್ತಿರುವಂತ ಸುದ್ದಿ. ಸದ್ಯ ಈ ಸಂಬಂಧ ಟಿಟಿಡಿ ಈಗ ಸರ್ಕಾರಕ್ಕೆ ಈ ಕುರಿತಾಗಿ ತನಿಖೆಯನ್ನ ಮಾಡುವಂತೆ ಸೂಚನೆಯನ್ನ ಕೊಟ್ಟಿದೆ. ಸದ್ಯಕ್ಕೆ ತನಿಖೆಯಲ್ಲಿ ಈ ಹಿಂದೆ ಇದ್ದಂತ ಟಿಟಿಡಿಯ ಮುಖ್ಯಸ್ಥರನ್ನ ಇದರಲ್ಲಿ ಭಾಗಿಯಾಗಿದ್ದರ ಬಗ್ಗೆ ಈಗ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ ಇನ್ನಷ್ಟು ಇನ್ವೆಸ್ಟಿಗೇಷನ್ ಆದ ನಂತರ, ತನಿಖೆಯ ನಂತರ ಹೆಚ್ಚಿನ ಮಾಹಿತಿ ತಿಳಿದು ಬರಬೇಕಾಗಿದೆ. ಸದ್ಯಕ್ಕೆ ತಿರುಪತಿ ದೇವಸ್ಥಾನ 2023-24 ಅವಧಿ, 22ರಿಂದ 23ರ ಅವಧಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈ ಸಂಬಂಧ ಈಗ ತನಿಖೆಯನ್ನ ಸರ್ಕಾರವೇ ಮಾಡುವಂತ ಸಂದರ್ಭ ನಮ್ಮ ಕಣ್ಣು ಮುಂದೆ ಇದೆ. ನೋಡಿ, ನೀವು ಗಮನಿಸಬಹುದು, ನಾವು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ, ಇದೇ ಗೋಪುರದ ಇದೇ ಚಿನ್ನದ ಲೇಪನದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ, ಹಗರಣ ಆಗಿದೆ ಅನ್ನುವಂಥ ಗಂಭೀರ ಆರೋಪ ಈಗ ಕೇಳಿ ಬಂದಿರೋದು. ಸದ್ಯಕ್ಕೆ ಇದು ಮುಂದೆ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರವಿಂದ, ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಆಗಿರುವಂತಹ ಅಕ್ರಮಗಳ ಸಾಲಿಗೆ ಮತ್ತೊಂದು ಹಗರಣ ಈಗ ಸೇರ್ಪಡೆಯಾಗ್ತಾ ಇದೆ. ಏನಿದು ಹಗರಣ? ಯಾವ ಸಮಯದಲ್ಲಾಯ್ತು? ಆಗ ತಿರುಪತಿ ತಿರುಮಲದ ದೇವಸ್ಥಾನ ಮಂಡಳಿಯ ಮುಖ್ಯಸ್ಥರು ಯಾರಾಗಿದ್ರು? ಏನೇನ್ ವಿವರ ಇದೆ? ಪ್ರೋಗ್ರೆಸ್ ತನಿಖಾ ರಿಪೋರ್ಟ್ ಏನ್ ಹೇಳುತ್ತೆ ಅರವಿಂದ್? ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ಈ ಹಿಂದೆ ಕಲಬೆರಕೆ ತುಪ್ಪ, ಕಳಪೆ ರೇಷ್ಮೆ ಶಾಲು ಹಗರಣ ಬಂದಿತ್ತು. ಆದ್ರೆ ಈಗ ಮತ್ತೊಂದು ಹಗರಣ ಈಗ ಬೆಳಕಿಗೆ ಬಂದಿರುವಂತದ್ದು. ದೇಗುಲದ ವಿಮಾನ ಗೋಪುರ ನವೀಕರಣ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಕೆಜಿ ಗಟ್ಟಲೆ ಬಂಗಾರ ಈಗ ನಾಪತ್ತೆ ಆಗಿದೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಶ್ರೀ ಗೋವಿಂದರಾಜಸ್ವಾಮಿ ದೇಗುಲದ ನವೀಕರಣಕ್ಕೆ ಆದೇಶ ಮಾಡಲಾಗಿರುತ್ತೆ. 2022-23ರಲ್ಲಿ ತಿರುಪತಿಯ ಈ ಒಂದು ದೇಗುಲದ ಒಂದು ನವೀಕರಣ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂದ್ರೆ ಸುಮಾರು 100 ಕೆಜಿಯನ್ನ ಬಳಸಿ ಆ ಒಂದು ಚಿನ್ನದ ಲೇಪನವನ್ನ ಮಾಡೋದಕ್ಕಾಗಿ ನವೀಕರಣ ಆದೇಶವನ್ನ ಅಂದಿನ ಸರ್ಕಾರ ಮಾಡಿರುತ್ತೆ. ಅಂದ್ರೆ YSRCP ಸರ್ಕಾರ ಅನುಮತಿಯನ್ನ ಕೊಟ್ಟಿರುತ್ತೆ. ಆದ್ರೆ 100 ಕೆಜಿಯಲ್ಲಿ ಕೇವಲ 50 ಕೆಜಿಯನ್ನ ಬಳಸಿ ಮಾತ್ರ ನವೀಕರಣ ಮಾಡಲಾಗಿದೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ದೇಗುಲದ ಗೋಪುರಕ್ಕೆ 9 ಪದರಗಳಲ್ಲಿ ಚಿನ್ನದ ಲೇಪನ ಮಾಡಬೇಕಾಗಿರುತ್ತೆ. ಆದ್ರೆ ಇಲ್ಲಿ 2 ಪದರಗಳನ್ನ ಬಳಸಿ ನವೀಕರಣ ಮಾಡಲಾಗಿದೆ ಅನ್ನುವಂತ ಅಂಶ ಈಗ ಬೆಳಕಿಗೆ ಬಂದಿರುವಂತದ್ದು. ಟಿಟಿಡಿ ಸದಸ್ಯರು ಆಗ್ರಹ ಮಾಡ್ತಾ ಇದ್ದಾರೆ, ತನಿಖೆ ಆಗಬೇಕು ಅನ್ನುವಂತ ಹಂತದಲ್ಲಿ ಆಗ್ರಹ ಮಾಡ್ತಾ ಇರುವಂತದ್ದು. ಅಂದಿನ ಎಕ್ಸಿಕ್ಯೂಟಿವ್ ಆಫೀಸರ್ ಧರ್ಮರೆಡ್ಡಿ ಏನಿದ್ರು, ಅವರು ಕೂಡ ಈ ಒಂದು ಹಗರಣದಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಅಂದಿನ ಟಿಟಿಡಿ ಅಧ್ಯಕ್ಷ ಯಾರಾಗಿದ್ರು ಅಂದ್ರೆ ಅವರು ಕೂಡ ಈ ಒಂದು ಹಗರಣದಲ್ಲಿ
ಸುಬ್ಬಾರೆಡ್ಡಿ ಅವರು ಭಾಗಿಯಾಗಿದ್ದಾರೆ ಅನ್ನುವಂತಹ ಆರೋಪ ಒಂದು ಕಡೆ. ಜೊತೆಗೆ ಅವರು ಇದು ಎಲ್ಲೂ ಕೂಡ ಬೆಳಕಿಗೆ ಬರಬಾರದು ಅನ್ನುವಂತಹ ಹಂತದಲ್ಲಿ ಎಲ್ಲರಿಗೂ ಕೂಡ ಎಚ್ಚರಿಕೆ ನೀಡಿದ್ರು ಅನ್ನುವಂತಹ ಗಂಭೀರವಾದಂತಹ ಆರೋಪವನ್ನ ಈಗ ಟಿಟಿಡಿ ಸದಸ್ಯರು ಮಾಡ್ತಾ ಇರುವಂತದ್ದು. ಇದಲ್ಲದೆ ಅಂದ್ರೆ 100 ಕೆಜಿ ಚಿನ್ನ ಏನು ಇವರು ಬಳಸಬೇಕಾಗಿತ್ತು, ಅಲ್ಲಿ ಕೇವಲ 50 ಕೆಜಿ ಚಿನ್ನ ಮಾತ್ರ ಬಳಕೆ ಮಾಡಿದ್ದಾರೆ ಅನ್ನುವಂತ ಆರೋಪ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ 30 ವಿಗ್ರಹಗಳನ್ನ ನಾಶ ಮಾಡಿದ್ದಾರೆ ಅನ್ನುವಂತ ಅಂಶ ಕೂಡ ಈಗ ಬೆಳಕಿಗೆ ಬಂದಿರುವಂತದ್ದು. ಒಟ್ಟಾರೆ ಒಂದಲ್ಲ ಒಂದು ಹಗರಣಗಳು ಬೆಳಕಿಗೆ ಬರ್ತಾ ಇದ್ವು. ಆದ್ರೆ ಈಗ ಶ್ರೀ ಗೋವಿಂದರಾಜಸ್ವಾಮಿ ದೇಗುಲದ ನವೀಕರಣ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಚಿನ್ನವೇ ನಾಪತ್ತೆ ಆಗಿದೆ ಅನ್ನುವಂತಹ ಅಂಶ ಈಗ ಸದ್ದು ಮಾಡ್ತಾ ಇರುವಂತದ್ದು. ರಂಜಿತ್, ಅರವಿಂದ, ಸದ್ಯ ಈ ಸಂಬಂಧ ಈಗ ಯಾರ್ಯಾರ ವಿರುದ್ಧ ಪ್ರಕರಣ ದಾಖಲಾಗಿದೆ, ತನಿಖೆ ಹೇಗೆ ಸಾಗ್ತಾ ಇದೆ, ಯಾರಿದ್ರಲ್ಲಿ ಅಕ್ರಮ ಎಸಗಿರುವಂತ ಮಾಹಿತಿ ಇದೆ, ದೇವಸ್ಥಾನ ಮಂಡಳಿ ಏನ್ ಹೇಳ್ತಿದೆ? ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ತಿರುಪತಿಯ ದೇಗುಲದ ಈ ಒಂದು ಅಪಾರ ಪ್ರಮಾಣದ ಚಿನ್ನದ ಒಂದು ಬಾರಿ ನಾಪತ್ತೆ ಆಗಿರುವಂತಹ ಪ್ರಕರಣ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಟಿಟಿಡಿ ಸದಸ್ಯರು ಈಗಾಗಲೇ ತನಿಖೆಗೆ ಆಗ್ರಹಿಸಿರುವಂತದ್ದು. ಆ ಮೂಲಕವಾಗಿ ವಿಜಿಲೆನ್ಸ್ ಕಮಿಟಿಯನ್ನ ಫಾರ್ಮ್ ಮಾಡಲಾಗಿದೆ. ಪ್ರಕರಣ ಸಂಬಂಧ ಸರ್ಕಾರಕ್ಕೆ ಈಗ ಟಿಟಿಡಿ ಆಗ್ರಹ ಕೂಡ ಮಾಡ್ತಾ ಇರುವಂತದ್ದು. ಕಮಿಟಿ ಕೂಡ ಫಾರ್ಮ್ ಆಗಿ ಈ ಒಂದು ತನಿಖೆಯನ್ನ ಮಾಡಬೇಕು ಅನ್ನುವಂತಹ ಹಂತದಲ್ಲಿ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಅಂದಿನ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರುವಂತಹ ಧರ್ಮರೆಡ್ಡಿ ಮುಖ್ಯವಾಗಿ ಇಲ್ಲಿ ಆರೋಪವನ್ನ ಅವರ ಮೇಲೆ ಹೇರಲಾಗ್ತಾ ಇರುವಂತದ್ದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಟಿಟಿಡಿ ಅಂದಿನ ಅಧ್ಯಕ್ಷರಾಗಿದ್ದಂತಹ ಸುಬ್ಬಾರೆಡ್ಡಿ ಏನಿದ್ದಾರೆ ಅವರು ಕೂಡ ಇಲ್ಲಿ ಮುಖ್ಯವಾಗಿ ಶಾಮೀಲಾಗಿದ್ದಾರೆ ಅನ್ನುವಂತಹ ಆರೋಪ ಇದೆ. ಹಾಗಾಗಿ ಅವರು ಹಾಗೆ ಅಂದು ಕಾರ್ಯನಿರ್ವಹಿಸ್ತಾ ಇದ್ದಂತಹ ಸದಸ್ಯರೆಲ್ಲರ ಮೇಲೂ ಕೂಡ ಈಗ ಆರೋಪ ಬಂದಿರುವಂತದ್ದು. ಹಾಗಾಗಿ ಆ ಕಮಿಟಿ ಅವರ ವಿರುದ್ಧ ಅಲ್ಲಿ ತನಿಖೆ ಮಾಡುವಂತ ಸಾಧ್ಯತೆಗಳಿದೆ. ಹಾಗೆ ಅಲ್ಲಿ ಆದಂತಹ ಖರ್ಚು ವೆಚ್ಚಗಳು, ಅದರಲ್ಲೂ ಕೂಡ 9 ಪದರಗಳ ಚಿನ್ನದ ಲೇಪನ ಮಾಡಬೇಕಾದಂತ ಸಂದರ್ಭದಲ್ಲಿ ಕೇವಲ 2 ಪದರಗಳ ಚಿನ್ನದ ಲೇಪನ ಮಾಡಿರ್ತಾರೆ. ಅಲ್ಲಿ ಮುಖ್ಯಸ್ಥರು ಯಾರಿದ್ರು, ಅವ್ರು ಯಾರು ಅದನ್ನ ಮೇಲ್ವಿಚಾರಣೆ ನಡೆಸಿ ಆ ಒಂದು ನವೀಕರಣದಲ್ಲಿ ಪಾಲ್ಗೊಂಡಿದ್ರು, ಅವರೆಲ್ಲರ ಮೇಲೂ ಕೂಡ ಈಗ ಕ್ರಮಕ್ಕೆ ಆಗ್ರಹಿಸಲಾಗಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅರವಿಂದ್. ಕಮಿಟಿ ದೇಗುಲದ ಗೋಪುರಕ್ಕೆ 9 ಪದರಗಳಲ್ಲಿ ಚಿನ್ನದ ಲೇಪನ ಮಾಡಲಾಗಿತ್ತು. ಆದರೆ ಕೇವಲ 2 ಪದರಗಳನ್ನಷ್ಟೇ ಬಳಸಿ ನವೀಕರಣ ಮಾಡಲಾಗಿದೆ. ಇದೇ ರೀತಿ ಮಾಡಿ ಅರ್ಧಕ್ಕೂ ಹೆಚ್ಚು ಪ್ರಮಾಣದ ಚಿನ್ನ ಕಳವು ಮಾಡಿರುವ ಆರೋಪ ಈಗ ಕೇಳಿಬಂದಿದೆ. ಈ ಅಕ್ರಮ ಗೊತ್ತಾಗದಂತೆ ಅಂದಿನ ಟಿಟಿಡಿ ಅಧ್ಯಕ್ಷ ಸುಬ್ಬಾರೆಡ್ಡಿ ಎಚ್ಚರಿಕೆಯನ್ನು ವಹಿಸಿದ್ರು. ಅಂದಿನ ಎಕ್ಸಿಕ್ಯೂಟಿವ್ ಆಫೀಸರ್ ಧರ್ಮರೆಡ್ಡಿ ಸಹಕರಿಸಿದ ಆರೋಪ ಕೇಳಿಬಂದಿದೆ. ಇದರಲ್ಲಿ ಭಾರೀ ಅಕ್ರಮದ ಬಗ್ಗೆ ಟಿಟಿಡಿ ಆಡಳಿತ ಮಂಡಳಿಗೆ ಶಂಕೆ ವ್ಯಕ್ತವಾಗಿದೆ. ಪ್ರಕರಣದ ತನಿಖೆ ನಡೆಸುವಂತೆ ಸರ್ಕಾರಕ್ಕೆ ಟಿಟಿಡಿ ಆಗ್ರಹವನ್ನ ಮಾಡಿದೆ. ಆ ಗೋಪುರದ ಚಿನ್ನದ ಲೇಪನ ಇತ್ತಲ್ಲ, ಆ ಚಿನ್ನದ ಲೇಪನದಲ್ಲಿ 100 ಕೆಜಿ ಚಿನ್ನವನ್ನ ಬಳಸಿ ಮಾಡಬೇಕಾದ ಲೇಪನವನ್ನ 50 ಕೆಜಿ ಚಿನ್ನವನ್ನ ಬಳಸಿ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪದ ವಿಚಾರ ಇದು. ಇದರಲ್ಲಿ ಟಿಟಿಡಿ ದೇವಸ್ಥಾನದ ಕೆಲವು ಕಮಿಟಿಯ ಸದಸ್ಯರುಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಗಂಭೀರ ಆರೋಪ. ಸದ್ಯಕ್ಕೆ ತನಿಖೆ ನಡೀತಾ ಇದೆ. ಸರ್ಕಾರಕ್ಕೆ ಈ ಕುರಿತಾಗಿ ತನಿಖೆಯನ್ನ ಮಾಡುವಂತೆ ಈಗ ಟಿಟಿಡಿ ಮನವಿಯನ್ನ ಮಾಡಿಕೊಂಡಿದೆ. ಇದೇ ವಿಮಾನ ಗೋಪುರ, ಈ ವಿಮಾನ ಗೋಪುರದ ಲೇಪನಕ್ಕೆ ಸುಮಾರು 100 ಕೆಜಿ ಚಿನ್ನವನ್ನ ಬಳಸುವ ಬಗ್ಗೆ ಅಲ್ಲಿ ಏನು ವಿಚಾರ ಇತ್ತು. ಆದ್ರೆ ಬಳಸಿದ್ದು ಕೇವಲ 50 ಕೆಜಿ ಅನ್ನೋದು, 2 ಪದರಗಳಲ್ಲಿ ಮಾತ್ರ ಬಳಸಿದ್ದಾರೆ ಅನ್ನುವಂತ ಮಾಹಿತಿ. ಕೆಲವು ದೇವಸ್ಥಾನದ ಮೂರ್ತಿಗಳನ್ನ ಇಲ್ಲಿ ಧ್ವಂಸ ಮಾಡಿದ್ದಾರೆ ಅನ್ನುವಂತ ವಿಚಾರ. ಇದೆಲ್ಲವೂ ಕೂಡ ಈಗ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಆಗಿರುವಂತ ಹಗರಣಗಳ ಬಗ್ಗೆ ಆಗ್ತಿರುವಂತ ಸುದ್ದಿ. ಸದ್ಯ ಈ ಸಂಬಂಧ ಟಿಟಿಡಿ ಈಗ ಸರ್ಕಾರಕ್ಕೆ ಈ ಕುರಿತಾಗಿ ತನಿಖೆಯನ್ನ ಮಾಡುವಂತೆ ಸೂಚನೆಯನ್ನ ಕೊಟ್ಟಿದೆ. ಸದ್ಯಕ್ಕೆ ತನಿಖೆಯಲ್ಲಿ ಈ ಹಿಂದೆ ಇದ್ದಂತ ಟಿಟಿಡಿಯ ಮುಖ್ಯಸ್ಥರನ್ನ ಇದರಲ್ಲಿ ಭಾಗಿಯಾಗಿದ್ದರ ಬಗ್ಗೆ ಈಗ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ ಇನ್ನಷ್ಟು ಇನ್ವೆಸ್ಟಿಗೇಷನ್ ಆದ ನಂತರ, ತನಿಖೆಯ ನಂತರ ಹೆಚ್ಚಿನ ಮಾಹಿತಿ ತಿಳಿದು ಬರಬೇಕಾಗಿದೆ. ಸದ್ಯಕ್ಕೆ ತಿರುಪತಿ ದೇವಸ್ಥಾನ 2023-24 ಅವಧಿ, 22ರಿಂದ 23ರ ಅವಧಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈ ಸಂಬಂಧ ಈಗ ತನಿಖೆಯನ್ನ ಸರ್ಕಾರವೇ ಮಾಡುವಂತ ಸಂದರ್ಭ ನಮ್ಮ ಕಣ್ಣು ಮುಂದೆ ಇದೆ. ನೋಡಿ, ನೀವು ಗಮನಿಸಬಹುದು, ನಾವು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ, ಇದೇ ಗೋಪುರದ ಇದೇ ಚಿನ್ನದ ಲೇಪನದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ, ಹಗರಣ ಆಗಿದೆ ಅನ್ನುವಂಥ ಗಂಭೀರ ಆರೋಪ ಈಗ ಕೇಳಿ ಬಂದಿರೋದು. ಸದ್ಯಕ್ಕೆ ಇದು ಮುಂದೆ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.
ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರವಿಂದ, ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಆಗಿರುವಂತಹ ಅಕ್ರಮಗಳ ಸಾಲಿಗೆ ಮತ್ತೊಂದು ಹಗರಣ ಈಗ ಸೇರ್ಪಡೆ ಆಗ್ತಾ ಇದೆ. ಏನಿದು ಹಗರಣ? ಯಾವ ಸಮಯದಲ್ಲಾಯ್ತು? ಆಗ ತಿರುಪತಿ ತಿರುಮಲದ ದೇವಸ್ಥಾನ ಮಂಡಳಿಯ ಮುಖ್ಯಸ್ಥರು ಯಾರಾಗಿದ್ರು? ಏನೇನ್ ವಿವರ ಇದೆ? ಪ್ರೋಗ್ರೆಸ್ ತನಿಖಾ ರಿಪೋರ್ಟ್ ಏನ್ ಹೇಳುತ್ತೆ ಅರವಿಂದ್? ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ಈ ಹಿಂದೆ ಕಲಬೆರಕೆ ತುಪ್ಪ, ಕಳಪೆ ರೇಷ್ಮೆ ಶಾಲು ಹಗರಣ ಬಂದಿತ್ತು. ಆದ್ರೆ ಈಗ ಮತ್ತೊಂದು ಹಗರಣ ಈಗ ಬೆಳಕಿಗೆ ಬಂದಿರುವಂತದ್ದು. ದೇಗುಲದ ವಿಮಾನ ಗೋಪುರ ನವೀಕರಣ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಕೆಜಿ ಗಟ್ಟಲೆ ಬಂಗಾರ ಈಗ ನಾಪತ್ತೆ ಆಗಿದೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಶ್ರೀ ಗೋವಿಂದರಾಜಸ್ವಾಮಿ ದೇಗುಲದ ನವೀಕರಣಕ್ಕೆ ಆದೇಶ ಮಾಡಲಾಗಿರುತ್ತೆ. 2022-23ರಲ್ಲಿ ತಿರುಪತಿಯ ಈ ಒಂದು ದೇಗುಲದ ಒಂದು ನವೀಕರಣ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂದ್ರೆ ಸುಮಾರು 100 ಕೆಜಿಯನ್ನ ಬಳಸಿ ಆ ಒಂದು ಚಿನ್ನದ ಲೇಪನವನ್ನ ಮಾಡೋದಕ್ಕಾಗಿ ನವೀಕರಣ ಆದೇಶವನ್ನ ಅಂದಿನ ಸರ್ಕಾರ ಮಾಡಿರುತ್ತೆ. ಅಂದ್ರೆ YSRCP ಸರ್ಕಾರ ಅನುಮತಿಯನ್ನ ಕೊಟ್ಟಿರುತ್ತೆ. ಆದ್ರೆ 100 ಕೆಜಿಯಲ್ಲಿ ಕೇವಲ 50 ಕೆಜಿಯನ್ನ ಬಳಸಿ ಮಾತ್ರ ನವೀಕರಣ ಮಾಡಲಾಗಿದೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ದೇಗುಲದ ಗೋಪುರಕ್ಕೆ 9 ಪದರಗಳಲ್ಲಿ ಚಿನ್ನದ ಲೇಪನ ಮಾಡಬೇಕಾಗಿರುತ್ತೆ. ಆದ್ರೆ ಇಲ್ಲಿ 2 ಪದರಗಳನ್ನ ಬಳಸಿ ನವೀಕರಣ ಮಾಡಲಾಗಿದೆ ಅನ್ನುವಂತ ಅಂಶ ಈಗ ಬೆಳಕಿಗೆ ಬಂದಿರುವಂತದ್ದು. TTD ಸದಸ್ಯರು ಆಗ್ರಹ ಮಾಡ್ತಾ ಇದ್ದಾರೆ, ತನಿಖೆ ಆಗಬೇಕು ಅನ್ನುವಂತ ಹಂತದಲ್ಲಿ ಆಗ್ರಹ ಮಾಡ್ತಾ ಇರುವಂತದ್ದು. ಅಂದಿನ ಎಕ್ಸಿಕ್ಯೂಟಿವ್ ಆಫೀಸರ್ ಧರ್ಮರೆಡ್ಡಿ ಏನಿದ್ರು ಅವರು ಕೂಡ ಈ ಒಂದು ಹಗರಣದಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಅಂದಿನ TTD ಅಧ್ಯಕ್ಷ ಯಾರಾಗಿದ್ರು ಅಂದ್ರೆ ಅವರು ಕೂಡ ಈ ಒಂದು ಹಗರಣದಲ್ಲಿ ಸುಬ್ಬಾರೆಡ್ಡಿ ಅವರು ಭಾಗಿಯಾಗಿದ್ದಾರೆ ಅನ್ನುವಂತಹ ಆರೋಪ ಒಂದು ಕಡೆ. ಜೊತೆಗೆ ಅವರು ಈಗ ಎಲ್ಲೂ ಕೂಡ ಬೆಳಕಿಗೆ ಬರಬಾರದು ಅನ್ನುವಂತಹ ಹಂತದಲ್ಲಿ ಎಲ್ಲರಿಗೂ ಕೂಡ ಎಚ್ಚರಿಕೆ ನೀಡಿದ್ರು ಅನ್ನುವಂತಹ ಗಂಭೀರವಾದಂತಹ ಆರೋಪವನ್ನ ಈಗ TTD ಸದಸ್ಯರು ಮಾಡ್ತಾ ಇರುವಂತದ್ದು. ಇದಲ್ಲದೆ ಅಂದ್ರೆ 100 ಕೆಜಿ ಚಿನ್ನ ಏನು ಇವರು ಬಳಸಬೇಕಾಗಿತ್ತು, ಅಲ್ಲಿ ಕೇವಲ 50 ಕೆಜಿ ಚಿನ್ನ ಮಾತ್ರ ಬಳಕೆ ಮಾಡಿದ್ದಾರೆ ಅನ್ನುವಂತ ಆರೋಪ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ 30 ವಿಗ್ರಹಗಳನ್ನ ನಾಶ ಮಾಡಿದ್ದಾರೆ ಅನ್ನುವಂತ ಅಂಶ ಕೂಡ ಈಗ ಬೆಳಕಿಗೆ ಬಂದಿರುವಂತದ್ದು. ಒಟ್ಟಾರೆ ಒಂದಲ್ಲ ಒಂದು ಹಗರಣಗಳು ಬೆಳಕಿಗೆ ಬರ್ತಾ ಇದ್ವು. ಆದ್ರೆ ಈಗ ಶ್ರೀ ಗೋವಿಂದರಾಜಸ್ವಾಮಿ ದೇಗುಲದ ನವೀಕರಣ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಚಿನ್ನವೇ ನಾಪತ್ತೆ ಆಗಿದೆ ಅನ್ನುವಂತಹ ಅಂಶ ಈಗ ಸದ್ದು ಮಾಡ್ತಾ ಇರುವಂತದ್ದು. ರಂಜಿತ್, ಅರವಿಂದ, ಸದ್ಯ ಈ ಸಂಬಂಧ ಈಗ ಯಾರ್ಯಾರ ವಿರುದ್ಧ ಪ್ರಕರಣ ದಾಖಲಾಗಿದೆ? ತನಿಖೆ ಹೇಗೆ ಸಾಗ್ತಾ ಇದೆ? ಯಾರಿದ್ರಲ್ಲಿ ಅಕ್ರಮ ಎಸಗಿರುವಂತ ಮಾಹಿತಿ ಇದೆ? ದೇವಸ್ಥಾನ ಮಂಡಳಿ ಏನ್ ಹೇಳ್ತಿದೆ? ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ತಿರುಪತಿಯ ದೇಗುಲದ ಈ ಒಂದು ಅಪಾರ ಪ್ರಮಾಣದ ಚಿನ್ನದ ಒಂದು ಬಾರಿ ನಾಪತ್ತೆ ಆಗಿರುವಂತಹ ಪ್ರಕರಣ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ TTD ಸದಸ್ಯರು ಈಗಾಗಲೇ ತನಿಖೆಗೆ ಆಗ್ರಹಿಸಿರುವಂತದ್ದು. ಆ ಮೂಲಕವಾಗಿ ವಿಜಿಲೆನ್ಸ್ ಕಮಿಟಿಯನ್ನ ಫಾರ್ಮ್ ಮಾಡಲಾಗಿದೆ. ಪ್ರಕರಣ ಸಂಬಂಧ ಸರ್ಕಾರಕ್ಕೆ ಈಗ TTD ಆಗ್ರಹ ಕೂಡ ಮಾಡ್ತಾ ಇರುವಂತದ್ದು. ಕಮಿಟಿ ಕೂಡ ಫಾರ್ಮ್ ಆಗಿ ಈ ಒಂದು ತನಿಖೆಯನ್ನ ಮಾಡಬೇಕು ಅನ್ನುವಂತಹ ಹಂತದಲ್ಲಿ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಅಂದಿನ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರುವಂತಹ ಧರ್ಮರೆಡ್ಡಿ ಮುಖ್ಯವಾಗಿ ಇಲ್ಲಿ ಆರೋಪವನ್ನ ಅವರ ಮೇಲೆ ಹೇರಲಾಗ್ತಾ ಇರುವಂತದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ TTD ಅಧ್ಯಕ್ಷ ಅಂದಿನ ಅಧ್ಯಕ್ಷರಾಗಿದ್ದಂತಹ ಸುಬ್ಬಾರೆಡ್ಡಿ ಏನಿದ್ದಾರೆ ಅವರು ಕೂಡ ಇಲ್ಲಿ ಮುಖ್ಯವಾಗಿ ಶಾಮೀಲಾಗಿದ್ದಾರೆ ಅನ್ನುವಂತಹ ಆರೋಪ ಇದೆ. ಹಾಗಾಗಿ ಅವರು ಹಾಗೆ ಅಂದು ಕಾರ್ಯನಿರ್ವಹಿಸ್ತಾ ಇದ್ದಂತಹ ಸದಸ್ಯರೆಲ್ಲರ ಮೇಲೂ ಕೂಡ ಈಗ ಆರೋಪ ಬಂದಿರುವಂತದ್ದು. ಹಾಗಾಗಿ ಆ ಕಮಿಟಿ ಅವರ ವಿರುದ್ಧ ಅಲ್ಲಿ ತನಿಖೆ ಮಾಡುವಂತ ಸಾಧ್ಯತೆಗಳಿದೆ. ಹಾಗೆ ಅಲ್ಲಿ ಆದಂತಹ ಖರ್ಚು ವೆಚ್ಚಗಳು, ಅದರಲ್ಲೂ ಕೂಡ 9 ಪದರಗಳ ಚಿನ್ನದ ಲೇಪನ ಮಾಡಬೇಕಾದಂತ ಸಂದರ್ಭದಲ್ಲಿ ಕೇವಲ 2 ಪದರಗಳ ಚಿನ್ನದ ಲೇಪನ ಮಾಡಿರ್ತಾರೆ. ಅಲ್ಲಿ ಮುಖ್ಯಸ್ಥರು ಯಾರಿದ್ರು, ಅವ್ರು ಯಾರು ಅದನ್ನ ಮೇಲ್ವಿಚಾರಣೆ ನಡೆಸಿ ಆ ಒಂದು ನವೀಕರಣದಲ್ಲಿ ಪಾಲ್ಗೊಂಡಿದ್ರು, ಅವರೆಲ್ಲರ ಮೇಲೂ ಕೂಡ ಈಗ ಕ್ರಮಕ್ಕೆ ಆಗ್ರಹಿಸಲಾಗಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅರವಿಂದ್.